ಬರ್ತೀರಾ ರೆಗ್ಯುಲರ್ ಆಗಿ ಪುಣ್ಯಭೂಮಿಗೆ? ಸರ್ ಅಪ್ಪು ಸರ್ ಹೋದ್ಮೇಲೆ ಹೋಗಿ ಬೇಜಾರಾಗಿದೆ ಸರ್. ಮನಸ್ಸಿಗೆ ನಾವು ಅಪ್ಪು ಸತ್ತಾಗ ನನಗೆ 3 ದಿವಸ ಹುಷಾರಿದ್ದಂಗೆ ಆಗ್ತದೆ, ಸೊಳ್ಳೆ ಜ್ವರ ಬಂದ್ಬಿಟ್ಟು. ಅಣ್ಣಾರು ಅಂದ್ರೆ ನಂಗೆ ಭಾಳ ಇಷ್ಟ ಸರ್. ಅದಕ್ಕೆ ಒಂದೊಂದು ಫೋಟೋನು ಸಿಕ್ದಂಗೆ ತಗೊಬಂದು ಹಾಕಿದ್ದೀನಿ ಸರ್. ಅವರು ಅಂದ್ರೆ ನಂಗೆ ಭಾಳ ಇಷ್ಟ. ದೇವ್ರ ಸಮಾನ ನಮ್ಗೆ ಅವರು. ಈಗ ನಾವು ಅವ್ರು ದೇವರು ಅಂತಾನೆ ತಿಳ್ಕೊಂಡಿದ್ದೀವಿ. ಏನು ಹೆಂಗೆ ಟ್ರೀಟ್ ಮಾಡ್ತಾರೆ? ಎಲ್ಲ ಅಣ್ಣರ ಅಭಿಮಾನಿ, ಎಲ್ಲ ರಾಜ್ಕುಮಾರ್ ಅಂತಾನೆ ಕರೀತಾರೆ. ರಾಜ್ಕುಮಾರ್ ಅಂತಾನೆ ಕರೀತಾರೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಮಸ್ಕಾರ ವೀಕ್ಷಕರೇ, VTV ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಏನಂದ್ರೆ ಒಂದು ಅದ್ಭುತವಾದ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ನಮ್ಮ ಒಂದು ಕರ್ನಾಟಕಕ್ಕೆ ಅಭಿಮಾನಿಗಳನ್ನೇ ದೇವರಂದ ಒಬ್ಬ ಅದ್ಭುತ ನಟ, ಕಲಾವಿದ ಅಣ್ಣವರು. ಈ ಅಣ್ಣವ್ರನ್ನೇ ದೇವರು ಅಂದಿರೋ ಒಬ್ಬ ಅಭಿಮಾನಿನ ಇವತ್ತು ನಿಮ್ಗೆ ತೋರಿಸ್ತಾ ಇದೀನಿ. ಬನ್ನಿ ಅವ್ರೆ. ನಮಸ್ಕಾರ ಸರ್. ಅಣ್ಣವರ ಅಭಿಮಾನಿಗೆ ಏನ್ ಸರ್ ಇಷ್ಟೊಂದು ಫೋಟೋಸ್ಗಳಿದೆ, ಏನ್ ಕತೆ ಇದು? ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಅಲೆದಾಡಿಸುವ ಬಂಡೆ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮೆಟ್ಟ. ಅಣ್ಣಾರು ಅಂದ್ರೆ ನಂಗೆ ಭಾಳ ಇಷ್ಟ ಸರ್. ಅದಕ್ಕೆ ಒಂದೊಂದು ಫೋಟೋನು ಸಿಕ್ದಂಗೆ ತಗೊಬಂದು ಹಾಕಿದ್ದೀನಿ ಸರ್. ಅವರು ಅಂದ್ರೆ ನಂಗೆ ಭಾಳ ಇಷ್ಟ. ದೇವ್ರ ಸಮಾನ ನಮ್ಗೆ ಅವರು. ಈಗ ನಾವು ಅವ್ರು ದೇವರು ಅಂತಾನೆ ತಿಳ್ಕೊಂಡಿದ್ದೀವಿ. ನೀವು ದೇವ್ರು ಅಂತ ಪೂಜಿಸ್ತಾ ಇದ್ದೀವಿ. ದೇವ್ರ ಫೋಟೋ ಐತೆ, ದೇವ್ರ ಫೋಟೋ ಜೊತೆಗೇನೆ ಇಲ್ಲಿ ಅಣ್ಣವ್ರ ಫೋಟೋ ಎಲ್ಲ ಸುತ್ತಾನು ಅಣ್ಣವ್ರ ಫೋಟೋನೇ ಇದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಗೆ ಹೆಂಗ್ ಕಲೆಕ್ಷನ್ ಹೆಂಗ್ ಮಾಡಿದ್ರಿ ಈ ಥರದ್ದೆಲ್ಲ ಫೋಟೋಗಳು ಸರ್? ಒಬ್ಬೊಬ್ಬರು ನಾವು ಒಂದೊಂದು ಕಡೆ ಕ್ಯಾಲೆಂಡ್ರ್ ಇದ್ದಾವೆ. ಒಂದೊಂದು ವರ್ಷದ ಒಂದೊಂದು ಕ್ಯಾಲೆಂಡ್ರ್ ಇದೆ. ಅದು ಬಿಟ್ಟರೆ ಒಂದೊಂದು ನಾವು ಪ್ರಿಂಟ್ ಮಾಡಿಸಿದ್ದೀನಿ. ಆ ಫೋಟೋದಲ್ಲಿ ನೀವು ಇದೆಲ್ಲ ನಿಮ್ಗೆ ಗಿಫ್ಟ್ಸ್ ಬಂದಿರೋದಾ ಅಥವಾ ನೀವೇ ಕಲೆಕ್ಷನ್ ಮಾಡಿರೋದು? ಅಂದ್ರೆ ಸ್ಟುಡಿಯೋ ಒಳಗೆ ಹೋಗ್ಬಿಟ್ಟು ಇದೆಲ್ಲ ತಗೊಂಬಂದಿರೋದು? ನಾನು ಕಲೆಕ್ಷನ್ ಮಾಡಿರೋ ಸರ್. ನೀವೇ ತಗೊಂಬಂದಿರೋದು? ಈ ಫೋಟೋಸ್ ಎಲ್ಲ ಯಾರು ಕೊಟ್ಟರು ನಿಮಗೆ? ಇದು ಸರ್ ಯಾರಪ್ಪ ನಮ್ಮ ಈಶ್ವರಿ ಕಂಪ್ನಿಯಲ್ಲಿ ಒಬ್ರು ಮ್ಯಾನೇಜರ್ ಇದ್ರು, ಅವ್ರು ತಂದು ಕೊಟ್ಟಿದ್ದು ಸರ್. ಓಕೆ. ಎಲ್ಲ ಫೋಟೋಸ್ ಎಲ್ಲ ಅವರೇ ಕೊಟ್ಟರೆ. ಇವೆಲ್ಲ ಚಿಕ್ಕವೆಲ್ಲ ಇದೆಲ್ಲ ನಿಮಗೆ ಪೇಪರ್ ಕಟ್ಟಿಂಗ್ಸ್ ನೀವು ತಗೊಂಬಂದು ಎಲ್ಲಿ? ನಾನು ಮಾಡಿಸ್ಕೊಂಡಿರೋ ಸರ್. ನಾನು ಮಾಡಿಸ್ಕೊಂಡಿರೋ ಇವೆಲ್ಲ. ವರದಪ್ಪ ಅವ್ರು ಗೊತ್ತಾ? ವರದಪ್ಪರು ಯಾರಿಗೆ ಗೊತ್ತಿಲ್ಲ ಸರ್. ಅಣ್ಣವ್ರು ಎಷ್ಟು ಮುಖ್ಯನ ವರದಪ್ಪರು ಅಷ್ಟು ಮುಖ್ಯ. ಹೌದೌದು. ಅಣ್ಣವರು ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯನೇ ವರದಪ್ಪರು ಪಾರ್ವತಮ್ಮರು. ಆಮೇಲೆ ಇದು ಈ ಫೋಟೋಸ್ ಎಲ್ಲ ಒಂದು ಮುಚ್ಚಿನ ಕಥೆ ಎಲ್ಲ ಹಳೇ ಫಿಲಮ್ದು. ಅದು ಕ್ಯಾಲೆಂಡರ್ಗಳು ಸರ್. ಕ್ಯಾಲೆಂಡ್ರಲ್ಲಿ ಮಾಡಿಸಿದ್ರಲ್ಲ, ಅವು ಕ್ಯಾಲೆಂಡರ್ ಆ ವರ್ಷ ಮುಗಿದ್ಮೇಲೆ ತಗೊಂಡು ಕಟ್ ಮಾಡಿ ಅಲ್ಲ ಅಂಟಿಸ್ಕೊಂಡಿದ್ದೀನಿ ಸರ್. ಇದೆಲ್ಲ ಕ್ಯಾಲೆಂಡರಾ? ಹಾಂ ಸರ್. ಈ ವರ್ಷ ಅವಾರ್ಡ್ ಕೊಟ್ಟಿದ್ದಾರೆ ನಿಮಗೆ, ಪ್ರೈಸ್ ತರ? ಹೌದು ಸರ್. ಯಾರು ತಂದು ಕೊಟ್ಟಿದ್ದು ಸರ್? ಅದು ನಮ್ಗೆ ಯಾರೋ ತಂದು ಕೊಟ್ಟಿದ್ದು. ಈ ಕಡೆ ಬಂದ್ರೆ ಎಲ್ಲ ಏನು ಅದೇ ಸೈಜ್ ಎಲ್ಲ ಯಾರು ಮಾಡಿಸಿದ್ರು? 2050 ಅಂತಿದೆಯಲ್ಲ, ಅದೇನು? ಅದು ಸರ್ ಕ್ಯಾಲೆಂಡ್ರು ಯಾರ ಅಭಿಮಾನಿಗಳು ಮಾಡ್ತಿದ್ರು ಸರ್. ಅವ್ರು ನಮಗೆ ಕೊಟ್ಟಿದ್ರಲ್ಲ, ಆ ವರ್ಷ ಮುಗಿದ್ಮೇಲೆ ನಾನು ಹಂಗೆ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಒಟ್ಟಿನಲ್ಲಿ ಅಣ್ಣವರ ಒಂದು ಪ್ರೀತಿ, ಅಣ್ಣವರ ಅಭಿಮಾನನ ಇಡೀ ಒಂದು ಅಂಗಡಿ ಫುಲ್ಲು ನೀವು ಒಂದು ಈ ಥರ ಒಂದು ಫೋಟೋಗಳು ಹಾಕಿ ತೋರಿಸ್ಕೊತೀರ. ಏನು ಅನಿಸುತ್ತೆ ನಿಮಗೆ? ಜನ ಹೆಂಗೆ ಮಾತಾಡ್ತಾರೆ? ಬಂದರೆ ತುಂಬ ಸಂತೋಷ ಪಡ್ತಾರೆ ಸರ್. ತುಂಬ ಸಂತೋಷ ಪಡ್ತಾರ? ಬಂದು ಯಾರು ಒಂದು ನಿಮಿಷಕ್ಕೆ ಯಾರು ಹೋಗಿಲ್ಲ. ಬಂದು ಇಲ್ಲಿ ನೋಡೋದು ಒಂದು 10-15 ನಿಮಿಷ ಆಗುತ್ತೆ. ಈಗ ಏನೇ ಕೆಲಸ ಇದ್ರು ಪಾಪ ನಿಂತ್ಕೊಂಡು ನೋಡ್ತಾರೆ. ನಿಂತ್ಕೊಂಡು ನೋಡ್ಕೊಂಡು ಸಂತೋಷ ಪಡ್ಕೊಂಡು ಹೋಗ್ತಾರೆ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಬಗ್ಗೆ ನಮಗೆ ತುಂಬ ಕುತೂಹಲ. ನೀವು ಎಲ್ಲಿ ಯಾವ ಊರು? ಫಸ್ಟ್ ಅಲ್ಲಿಂದ ಹೇಳಿ ನಮಗೆ. ಯಾವ ಕಡೆ ಸರ್ ನೀವು? ಯಾವ ಊರು ಕಡೆ? ನಮ್ದು ಹಾಸನ ಸರ್. ಹಾಸನ ಡಿಸ್ಟಿಕ್ಕು, ಆಲೂರು ತಾಲೂಕು, ಹೊಳೆಬೀಡು ಗ್ರಾಮ. ಒಂದು ಚಿಕ್ಕ ಹಳ್ಳಿ ಊರಲ್ಲಿ. ಅಲ್ಲಿಂದ ನಾವು 1993ರಲ್ಲಿ ಬೆಂಗಳೂರಿಗೆ ಬಂದ್ವಿ ಸರ್. ಬೆಂಗಳೂರಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಿದ್ವಿ ಸರ್. ಅಂದ್ರೆ ಇದೇ ವೃತ್ತಿನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಇಲ್ಲಿಗೆ ಹೆಂಗೆ ಈ ಫೀಲ್ಡ್ಗೆ ಹೆಂಗೆ ಬಂದ್ರಿ? ಇಲ್ಲ ಸರ್, ನಾನು ಬಂದಾಗ ಟೈಲರೇ ಕಲ್ತಿದ್ದು. ಟೈಲರ್ ಕಲ್ತ್ಕೊಂಡು ಗಾರ್ಮೆಂಟ್ಸಿಗೆ ಹೋಗಿದ್ದೆ. ಗಾರ್ಮೆಂಟ್ಸಲ್ಲಿ ಮಾಡ್ತಾಯಿದ್ದೆ. ಗಾರ್ಮೆಂಟ್ಸಿಗೆ ಈಗ 3 ವರ್ಷ ಆಯ್ತು ಸರ್. ಅಂಗಡಿ ಮಾಡಿ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಗಾರ್ಮೆಂಟ್ಸ್ ಅಲ್ಲಿ. ಬೆಂಗಳೂರಿಗೆ ಬಂದ್ರಿ? ಬೆಂಗಳೂರಿಗೆ ಬಂದಕ್ಕಿಂತ ಮುಂಚೆನೆ ಅಣ್ಣವ್ರ ಮೇಲೆ ಈ ಅಭಿಮಾನ ಇತ್ತಾ? ಅದಾದ್ಮೇಲೆ ನಿಮ್ಗೆ? ನನ್ನ ಚಿಕ್ಕ ಹುಡುಗನಲ್ಲೇ ನನ್ನ ಹೆಸರು ರಾಜು ಅಂತಾನೆ ಇಟ್ಟವ್ರೆ. ರಾಜ್ಕುಮಾರ್ ಅಂತಾರೆ ಇದ್ದಾನೆ ಅಂತ ರಾಜು ಅಂತ.
ಹಾಗಾಗಿ ನಾವು ಅಣ್ಣನ ಮೇಲೆ ಅಭಿಮಾನ ಜಾಸ್ತಿ ಆಗಿದೆ. ನಿಮ್ಮ ಹೆಸರು ಕೂಡ ರಾಜು, ನನ್ನ ಹೆಸರು ರಾಜು. ನೀವು ಪ್ರೀತಿಸೋ ಅಂತ ನಟನೂ ಕೂಡ ರಾಜ್ಕುಮಾರ್. ರಾಜ್ಕುಮಾರ್ ಒಂಥರ ಇದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮರು ಇಕ್ಕಿದ್ರಂತೆ. ನಾನ್ ಹೆಂಗಿದೀನ ಭಗವಂತಗೆ ಗೊತ್ತು. ಓಕೆ ಆಯ್ತು. ಓಕೆ, ಅಣ್ಣವ್ರ ಅಭಿಮಾನಿನೇ ಸುಮಾರು ಜನ. ನಾನು ಅಭಿಮಾನಿನೇ. ಬಟ್ ನಮ್ಗೆ ಇಷ್ಟೊಂದು ಫೋಟೋಸ್ ಎಲ್ಲ ಹಾಕ್ಬೇಕು ಈ ತರದ್ದು ಯಾವತ್ತೂ ನನ್ಗೆ ಅನ್ಸಿಲ್ಲ. ಮನ್ಸಲ್ಲಿ ಇದ್ದಾರೆ ಓಕೆ, ಬಟ್ ನಿಮ್ಗೆ ಯಾಕೆ ಈ ತರ ಮಾಡ್ಬೇಕು ಅನ್ಸುತ್ತೆ? ಅವ್ರು ರಾಜ್ಕುಮಾರ್ ನಮ್ಮ ಮನೆ ದೇವ್ರು ಸರ್. ಇದರ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಬೇಕು, ಇದರ ಅಂಗಡಿ ಅನ್ನೋದು ಏನಕ್ಕೆ ಅನಿಸ್ತು ಅಂತ ಕೇಳ್ತಾರೆ. ಬಂದು ಈಗ ಯಾರೋ ಕಸ್ಟಮರ್ ಬಂದ್ರು ಬಂದು ಒಂದ್ ನಿಮಿಷ ನಿಂತ್ಕೊಂಡ್ರೆ ಬೇಜಾರಾಗ್ಬಾರ್ದು. ಇಲ್ಲಿ ನಿಂತ್ಕೊಂಡ್ ಆಗ್ತದೆ, ನೀವು ನೋಡ್ಕೊಂಡು ನಿಂತ್ಕೋಬೋದಲ್ಲ. ಹೌದು, ನಾವು ಒಂದು 10 ನಿಮಿಷ ಆಯ್ತು ನೋಡಕ್ಕಿವ, ಹಂಗೆ ನೋಡ್ಕೊಂಡು ನಿಂತ್ಕೊಳ್ಳಿ. ನಮ್ಗೆ ಇದ್ರೆ ನಮ್ಗೆ ಬೇಜಾರಾದಾಗ ನಾವು ಸುತ್ತು ನೋಡ್ಬೋದು. ಇನ್ನೊಂದು ಆಸೆಯಿಂದ ಎಲ್ಲ ಕಡೆ ಮಾಡ್ತೀವಿ. ಅಣ್ಣವ್ರನ್ನ ಡೈರೆಕ್ಟ್ ಆಗಿ ಯಾವತ್ತಾರು ಮೀಟ್ ಮಾಡಿದ್ದೀರಾ? ನೋಡಿಲ್ಲ ಸರ್, ಅದೃಷ್ಟ ನಮ್ಗೆ ಬರ್ಲಿಲ್ಲ. ಇವಾಗ ಶಿವರಾಜ್ ಕುಮಾರ್, ಪುನೀತ್ ಸರ್ ಅವ್ರನ್ನ ನೋಡಿದ್ರ? ಇಲ್ಲ ಸರ್, ಅವ್ರ ಬಗ್ಗೆ ಯಾರು ತಕ್ಕ ಹೋಗಿ. ಈ ಸರೌಂಡಿಂಗ್ ಜನಗಳು ಹೆಂಗ್ ಟ್ರೀಟ್ ಮಾಡ್ತಾರೆ? ಇವಾಗ ಈ ತರದೆಲ್ಲ ಫೋಟೋಸ್, ಈ ತರದ್ ನೀವು ಕನ್ನಡದ ಅಭಿಮಾನನೂ ಇದೆ, ಹೆಂಗ್ ಟ್ರೀಟ್ ಮಾಡ್ತಾರೆ? ಎಲ್ಲ ಅಣ್ಣರ ಅಭಿಮಾನಿ, ಎಲ್ಲ ರಾಜ್ಕುಮಾರ್ ಅಂತಾನೆ ಕರೀತಾರೆ. ರಾಜ್ಕುಮಾರ್ ಅಂತಾನೆ ರಾಜ್ಕುಮಾರ್ ಅಂತಾನೆ ಕರೀತಾರೆ. ತಂದೆ ಹೆಸರು ಡಾಕ್ಟರ್ ರಾಜ್ A to Z ಆಲ್ಟ್ರೇಷನ್ ಟೈಲರ್ ಅಂತ ಇಕ್ಕಿದ್ದೀನಿ. ನಮ್ದು ಗ್ಯಾರೇಜ್ ಇದೆ ನನ್ನ ಮಗಂದು, ಅದಕ್ಕೂ ಡಾಕ್ಟರ್ ರಾಜ್ A to Z ಬೈಕ್ ಸರ್ವಿಸ್ ಪಾಯಿಂಟ್ ಅಂತಾನೆ ಇಕ್ಕಿದ್ದೀನಿ. ಈಗ ನಾವೇನೇ ಒಂದು ಫಂಕ್ಷನ್ ಮಾಡ್ಲಿ, ಏನೇ ಒಂದು ಕಾರ್ಯಕ್ರಮ ಮಾಡ್ಲಿ, ಅಣ್ಣರ ಹೆಸರಲ್ಲೇ ಮಾಡ್ತೀವಿ ಸರ್. ಅಣ್ಣವ್ರ ಸಿನಿಮಾಗಳು ಯಾವ್ದಾರು ನೋಡಿದ್ದೀರಾ? ನಾನು ನೋಡ್ತೀನಿ ಸರ್. ಅಣ್ಣ ಟಿವಿಲಿ ಶಬ್ದವೇದಿನೇ ಲಾಸ್ಟ್ ಪಿಕ್ಚರ್, ಮತ್ತೆ ಯಾವ ಪಿಕ್ಚರ್ ನಾನು ನೋಡಿಲ್ಲ. ಅಂದ್ರೆ ಅಣ್ಣವ್ರ ಫಿಲಂ ಶಬ್ದವೇದಿ ಲಾಸ್ಟ್ ಅಂದ್ಬಿಟ್ಟು ನೀವು ಅದಾದ್ಮೇಲೆ ಯಾವ ಕನ್ನಡ ಸಿನಿಮಾಗಳು ನೋಡಿಲ್ಲ? ಫಿಲ್ಮ್ ನೋಡಿಲ್ಲ. ಅಣ್ಣರದು ಒಬ್ಬರದೇ ನಾನು ನೋಡೋದು, ಬೇರೆ ಇನ್ಯಾರ್ದು ನೋಡಿಲ್ಲ. ಸರಿ, ಯಾವ್ದು ನೋಡೋದು ಇಲ್ವಾ? ಇನ್ನ ನೋಡೋದು ಇಲ್ಲ, ನೋಡಿಲ್ಲ, ನೋಡೋದು ಇಲ್ಲ. ಥಿಯೇಟರ್ಗೆ ಹೋಗಿ ನೋಡಲ್ಲ? ಎಲ್ಲಿ ನೋಡೋದು? ಏನೋ ಟಿವಿಲಿ ಏನಾರು ನೋಡ್ಬೋದು, ಮನೇಲಿ ಯಾರೋ ನೋಡ್ತಾ ಇರ್ತಾರೆ, ಅದನ್ನ ನೋಡ್ಬೋದು. ಇನ್ನು ಅಣ್ಣರ ಪಿಕ್ಚರ್ ಟಿವಿಲಿ ಬರ್ತಾ ಇದ್ರೆ ನನಗೆ ಅವರೇ ಹಾಕೊಡ್ತಾರೆ. ನಾನು ಹೋಗೋ ಟೈಮಿಗೆ ಅಣ್ಣವ್ರದ್ದು ಬರ್ತಾಯಿದೆ ನೋಡಿ, ಅಣ್ಣವ್ರದ್ದು ಅಂತ ಹಾಕೊಡ್ತಾರೆ. ನಿಮ್ಗೆ ಇಷ್ಟ ಆಗಿರೋ ಸಿನಿಮಾಗಳು ಅಣ್ಣರವು ಇಂಥದ್ದು ಅನ್ನಂಗೆ ಏನಿಲ್ಲ ಸರ್, ತುಂಬಾ ಇಷ್ಟ. ಅಂದ್ರೆ ಹಳ್ಳಿ ಆಕ್ಟಿಂಗ್ ಮಾಡಿದಾರಲ್ಲ, ಅವು ನನ್ನ ಪಂಚಪ್ರಾಣ. ನಾವು ಹಳ್ಳಿಲಿ ಇದ್ದಾರೋ, ಅವರು ಹಳ್ಳಿ ಆಕ್ಟಿಂಗ್ ಮಾಡಿದಾರಲ್ಲ, ಅದಕ್ಕೂ ನಮ್ಗೆ ಬಹಳ ಸಂಬಂಧ ಅಂದ್ರೆ ಒಂದು ರಕ್ತ ಸಂಬಂಧ ಐತೆ. ಬೇರೆ ಕಣಪ್ಪ ನೋಡಿದ್ವಿ, ಎಲ್ಲ ಪಿಕ್ಚರ್ ನೋಡಿದೀನಿ ಸರ್, ಒಂದಷ್ಟು ನೋಡಿದೀನಿ. ಇನ್ನೂ ಒಂದ್ ಸ್ವಲ್ಪ ಪಿಕ್ಚರ್ ನೋಡವಿದಾವೆ, ನೋಡ್ಬೇಕು ಟೈಮು. ಅಣ್ಣವ್ರ ಸಿನಿಮಾಗಳು ಯಾಕೆ ನಮ್ಗೆ ಅಷ್ಟು ಪ್ರಭಾವ ಅಂದ್ರೆ, ನಾವ್ ಯಾರೋ ಹೋಗ್ಬಿಟ್ಟು ಈ ಮಂತ್ರಾಲಯ ಗುರುಗಳಾಗಿರ್ಲಿ, ಬೇರೆ ಬೇರೆ ದೇವ್ರುಗಳನ್ನ ನಾವು ನೋಡಿಲ್ಲ. ಶ್ರೀನಿವಾಸ ಕಲ್ಯಾಣ ಇವ್ರು ಮಾಡಿದಾರಲ್ಲ, ಇದನ್ನೇ ನಾವು ತಲೆಗೆ ಹಾಕೊಂಡ್ಬಿಟ್ಟು ಇವ್ರನ್ನೇ ಆ ರೂಪದಲ್ಲಿ ನೋಡ್ತೀವಿ. ಸತ್ಯಹರಿಚಂದ್ರ ಅಂತ ಇದಾರೆ ಸರ್, ಅಣ್ಣರ ಫೋಟೋನೇ ಎಲ್ಲ ಕಡೆನೂ ಸತ್ಯ ಅಷ್ಟೇನೆ. ಘಾಟ್ ಇದ್ರಲ್ಲಿ ಹರಿಚಂದ್ರ ಘಾಟ್ ಅಲ್ಲಿ ಇರೋದು ಅಣ್ಣವ್ರ ಫೋಟೋ. ಹಂಗಾಗಿ ಸತ್ಯಹರಿಚಂದ್ರ ನೋಡಿಲ್ಲ, ಹಂಗಾಗಿ ಅಣ್ಣನ್ನೇ ಸತ್ಯಹರಿಚಂದ್ರ ಅಂತ ತಿಳ್ಕೊಂಡು ನೋಡೋದು. ಅಣ್ಣವ್ರು ಯಾವ ದೇವ್ರು ಆಕ್ಟಿಂಗ್ ಮಾಡಿಲ್ಲ ಸರ್. ನಮ್ಮ ಹತ್ರ ಇರೋವೆಲ್ಲ ಫೋಟೋ ಇಲ್ಲ, ಎಲ್ಲಾ ದೇವ್ರ ಆಕ್ಟಿಂಗ್ ನೋಡಿದೆ. ಗಂಗೆ ಗೌರಿ, ಮಂತ್ರಾಲಯ ಮಾತ್ಮೆ, ಭೂ ಕೈಲಾಸ, ಶಿವ, ವೆಂಕಟರಮಣ ಸ್ವಾಮಿ, ರಾಘವೇಂದ್ರ, ಪ್ರತಿ ಒಂದು ಆಕ್ಟಿಂಗು ಅವ್ರು ಮಾಡಿದ್ದಾರೆ. ಹಂಗಾಗಿ ಅವ್ರು ದೇವ್ರೇನೆ. ಅಭಿಮಾನಿಗಳನ್ನೇ ದೇವ್ರಂತ ಕರೆದ್ಬಿಟ್ರು. ನಮ್ಮಂತ ನಾವು ನಿಮ್ಮಂತ ಅಭಿಮಾನಿಗಳು ಅವ್ರನ್ನ ದೇವ್ರಂತ ಕರೀತಾ ಇದ್ದಾರೆ. ಅಣ್ಣವರ ಅಭಿಮಾನ ಪ್ರೀತಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಿಮಗೆ ಕನ್ನಡದ ಮೇಲೆ ತುಂಬಾ ಅಭಿಮಾನ ಪ್ರೀತಿ ಇದೆ. ಇದು ಹೆಂಗ್ ಗೊತ್ತು ಸರ್? ಅಣ್ಣರಿಗೆ ಕನ್ನಡ ಅಂದ್ರೆ ಬೇರೆ ಇನ್ನೇನು ಬೇಕಿರಲಿಲ್ಲ ಸರ್. ಕನ್ನಡ ಅಷ್ಟೇ. ಹಂಗಾಗಿ ನಮ್ಗೆ ಕನ್ನಡದ ಮೇಲೆ ಬಹಳ ಪ್ರೀತಿ ಸರ್. ನಾವು ಕನ್ನಡದವರಾಗಿ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಗೆ ಕನ್ನಡ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ನಾನು ಯಾಕಂದ್ರೆ ಟ್ಯಾಗಲ್ಲೂ ಕನ್ನಡ ಇದೆ, ಕೈಯಲ್ಲಿ ದಾರನೂ ಕನ್ನಡ ಇದೆ, ಆಮೇಲೆ ಈ ಸ್ಪೆಕ್ಸ್ ಅಲ್ಲಿ ಅಲ್ಲೂ ಸಹ ಕನ್ನಡದ್ದೇ ಕಲರೇ ಇದೆ. ನೋಡ್ಬಿಟ್ಟು ಕ್ಯೂರಿಯಾಸಿಟಿ ಎಲ್ಲ ನಮ್ ಶರ್ಟ್ ಅಲ್ಲಿ ಆಗ್ಲಿ, ರೆಗ್ಯುಲರ್ ಆಯ್ತು ಎಲ್ಲಾ ಶರ್ಟ್ಸ್ ಅಲ್ಲಿ ಇರುತ್ತೆ. ನಾನು ಹೊಲ್ಕಸಿರೋ ಶರ್ಟ್ ಅಲ್ಲಿ ಎಲ್ಲ ಇದೆ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇದೆ ನನ್ನ ಶರ್ಟ್ ಅಲ್ಲಿ. ನಾನು ಎಷ್ಟು ಕ್ಲಾಸ್ ಮಾಡಿಸ್ತೀನಿ ಅಷ್ಟು ಕ್ಲಾಸಿಗೆ ಅಣ್ಣ ಕರ್ನಾಟಕನೇ. ಅಣ್ಣ ಅಂದ್ರೆ ಕನ್ನಡ ಅಂದ್ರೆ ಅಣ್ಣ. ಹಂಗಾಗಿ ಅಣ್ಣವರು ಕನ್ನಡದ ಅಭಿಮಾನಿ ಆಗಿರೋದಕ್ಕೆ ನೀವು ಅಣ್ಣವ್ರ ಅಭಿಮಾನಿಯಾಗಿ ಜೊತೆಗೆ ಕನ್ನಡದ ಅಭಿಮಾನಿ ಕೂಡ. ಹಾಸನಿಂದ ಇಲ್ಲಿ ಬಂದ್ರಲ್ಲ ಸರ್, ಈ ತರದ್ದು ಕನ್ನಡದ ಪ್ರೀತಿ, ಅಣ್ಣವ್ರ ಪ್ರೀತಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಹೇಗೆ? ನಾವು 14 ಜನ ಸರ್ ಮಕ್ಕಳು. ನಮ್ಮ ತಂದೆ 14 ಜನ, ನಾನೇ 14ನೇ. ಲಾಸ್ಟ್ ನೀವು? ನಾನೇ ಲಾಸ್ಟ್. ನಮ್ಮ ಅಪ್ಪ ಅಮ್ಮಗೆ ನಮ್ಮ ತಾಯಿ ತುಂಬಾ ಇಷ್ಟ. ನಮ್ಮ ಅಪ್ಪನಿಗಂದು ರಾಜ್ಕುಮಾರ್ ಬಹಳ ಇಷ್ಟ. ಊರಿಂದ ಏನಾದ್ರು ಬಂತು ಅಂದ್ರೆ ರಾಜ್ಕುಮಾರ್ ಪಿಕ್ಚರ್ ಹಾಕಂತ ಬರ್ತಾ ಇದ್ರೆ ಹಾಕಿ ತೋರಿಸ್ತೀವಿ. ಇಲ್ಲ ಅಂದ್ರೆ ಅದಕ್ಕೆ ಯಾವ್ದಾರು ಒಂದು ಚಾನಲ್ ಅಲ್ಲಿ ಬಂದೇ ಬರ್ತಾ ಇದೆ ಚಾನಲ್. ನಮ್ಮ ಅಕ್ಕನಿಗೆ, ನಮ್ಮ ಅಣ್ಣದಿರಿಗೆ ಎಲ್ಲರಿಗೂ ಅಷ್ಟೇ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ
ನಮಗೂ ಪಂಚಪ್ರಾಣ. ಅದಾದ್ಮೇಲೆ ಬೆಂಗಳೂರಿಗೆ ಬಂದು ನಿಮ್ಮ ಮದುವೆ ಮತ್ತು ಆ ಥರ ಸರ್ ನಾನು ಬೆಂಗಳೂರಿಗೆ ಬಂದು 1 ವರ್ಷ ಟೈಲರ್ ಕಲಿತೆ ಸರ್. ಆಮೇಲೆ 1 ವರ್ಷ ನಾನು ಗಾರ್ಮೆಂಟ್ಸಲ್ಲಿ ಮಾಡ್ಬೇಕಾದ್ರೆ ಲವ್ ಮಾಡಿ ಮದುವೆ ಆಗಿದೆ ಸರ್. ಲವ್ ಮಾಡಿ ಮದುವೆ ಆಗಿ ನನಗೆ 2 ಜನ ಮಕ್ಕಳಿದ್ದಾರೆ. 2 ಮಕ್ಕಳಿದ್ದಾರೆ. ಒಬ್ಬ ಅದೇ ನಮ್ಮ ಮಗಂದು ಗ್ಯಾರೇಜ್ ಇದೆ. ನನ್ನ ಮಗಳು ಡಿಗ್ರಿ ಓದ್ತಾಳೆ. ನಾನು ನನ್ನ ಹೆಂಡತಿ ಇಲ್ಲೇ ಕೆಲಸ. ಇಲ್ಲೇ ಮೇಡಮ್ಮು ನಾವಿಬ್ರು ಇಲ್ಲೇ, ನಮ್ಗೆ ಇದೇ ಜೀವನ. ಆಮೇಲೆ ಈ ತರದ್ದು ಕನ್ನಡದ ಪ್ರೀತಿ ಪ್ಲಸ್ ಅಣ್ಣವ್ರ ಪ್ರೀತಿಗೆ ನಿಮ್ ಮನೆಯಿಂದ ಹೆಂಗಿದೆ ಸಪೋರ್ಟ್? ಅಂದ್ರೆ ಕೆಲವ್ರ ಮನೆಯಲ್ಲಿ ಏನಪ್ಪ ಇದು ನಮ್ ಮಾಡೋ ಕೆಲಸ ಎಲ್ಲ ಬಿಟ್ಟಿಲ್ಲ, ಏನಕ್ಕೆ ಅದು ಇದು ಅಂತ ಕೇಳ್ತಾರೆ. ನಮ್ಮ ಅಣ್ಣರಿಗೆ ನಮ್ಮ ಅಕ್ಕನಿಗೆ ಹೆಮ್ಮೆ ಅವ್ರಿಗೆ. ರಾಜ್ಕುಮಾರ್ ಅಭಿಮಾನಿ ನಾನು ತುಂಬಾ ಹೆಮ್ಮೆ. ಅವರು ಅಭಿಮಾನಿ ಅಲ್ಲ ಸರ್, ನಮ್ಮ ಅಕ್ಕನಿಗೆ ತುಂಬಾ ರಾಜ್ಕುಮಾರ್ ಅಂದ್ರೆ ಅವ್ರಿಗೆ ಸಖತ್ ಇಷ್ಟ. ರಾಜ್ಕುಮಾರ್ ಅಂದ್ರೆ ನಮ್ಮ ದೇಶಕ್ಕೆ ಇಷ್ಟ ಸರ್. ನ್ಯಾಷನಲ್ ಅವಾರ್ಡ್, ಇಡೀ ಕೆಂಟಕ್ಕಿ ಕರ್ನಲ್ ಅವಾರ್ಡ್ ಸಿಕ್ಬಿಟ್ಟಿದೆ ಅವ್ರಿಗೆ. ಈ ತರ ಅವಾರ್ಡ್ ಯಾರಿಗೂ ಬಂದಿಲ್ಲ, ಮುಂದೆ ಬರೋದು ಇಲ್ಲ ಯಾರಿಗೂ. ಆಮೇಲೆ ಕೆಲವ್ರು ಹೆಂಗೆ ಅಂದ್ರೆ ನಮ್ಮನ್ನ ಯಾರು ಗುರ್ಬಿಟ್ಟು ಮಾತಾಡಿಸ್ಲಿ ಅದಕ್ಕೇನಾದ್ರು ಬೇರೆ ಬೇರೆ ತರದ್ದು ಅವ್ರು ಬೇರೆ ಬೇರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಆತರ ಯಾವ ತರ? ನನಗೆ ಬೇರೆ ಗುರುತಿಸ್ಬೇಕು ಅನ್ನೋ ಆಸೆನೇ ಇಲ್ಲ, ಬೇರೆ ಅವ್ರನ್ನ ಇದ್ ಮಾಡ್ಬೇಕು ಅನ್ನೋ ಆಸೆನೇ ಇಲ್ಲ. ನನ್ ಕೆಲ್ಸ ನಾನು ಅಷ್ಟೇ. ಆಮೇಲೆ ಮಾಡೋ ಕೆಲಸ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಅದು ಯಾವತ್ತಿದ್ರು ಬರುತ್ತೆ. ನಾವೇನು ಎಕ್ಸ್ಪರ್ಟ್ ಇಲ್ಲ, ಕೆಲಸ ಮಾಡ್ಬೇಕಷ್ಟೇ. ಆತರ ಒಂದು ಸಿದ್ಧಾಂತ ಆತರ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ಎಲ್ಲ ಪಿಕ್ಚರ್ಸ್ ಹಾಕ್ಸಿ ಒಳಗಡೆ ಐತಿ, ಇದೆಲ್ಲ ಒಳಗಡೆ ಐತಲ್ಲ. 208 ಸಿನಿಮಾಗಳು ಇದರಲ್ಲಿದೆಯಾ? 208 ಪಿಕ್ಚರ್ ಇದ್ರಲ್ಲಿ ಕೇಳ್ತೀನಿ. ಕಡೆ ಇದೆಯಾ ಸರ್? ಏನು ಸರ್ ಇದು ಅಣ್ಣವ್ರ ಸಿನಿಮಾಗಳು ಹೆಸರುಗಳು ಇಷ್ಟೊಂದು ಇದು ಡ್ರೆಸ್ಸರ್ ಇದೆ, ಇದು ಯಾರು ಮಾಡಿದ್ದು ಸರ್? ನಾನು ಮಾಡಿಸಿದ್ದೆ ಸರ್. ರಾಜ್ಕುಮಾರ್ ಬರ್ತಡೇ ಒಂದು 5-6 ವರ್ಷ ಹಿಂದೆ ಹಾಕಿದ್ದೆ ಸರ್. ಬರ್ತಡೇ ನೀವೇ ಹಾಕೊಂಡಿದ್ರಾ? ನಾನೇ ಹಾಕ್ಯಂದು ಅಲ್ಲಿ ಅವ್ರ ಪುಣ್ಯಭೂಮಿಗೆ ಹೋಗಿದ್ದೆ. ಹಾಕ್ಯಂದು ಹೋಗಿದ್ದೆ ಅವಾಗ ಮಾಡಿಸಿದ್ದೆ ಸರ್. 208 ಪಿಕ್ಚರ್ನು ಇದಕ್ಕೆ ಹಾಕ್ಸಿದ್ದೆ. ಓಹೋ, ನೋಡಿ ವೀಕ್ಷಕರೇ, ಇದರಲ್ಲಿ ಅಣ್ಣವರು ನಟಿಸಿದಂಥ 208 ಸಿನಿಮಾಗಳ ಹೆಸರು ಇದೆ. ನೀವು ಮಾಡಿಸಿದ್ದ? ಹೌದು ಸರ್, ಆರ್ಡರ್ ಕೊಟ್ಟು ಮಾಡಿಸಿದ? ಆರ್ಡರ್ ಕೊಟ್ಟು ಮಾಡಿಸಿದ್ದಿದ್ದೆ. ಡಾಕ್ಟರ್ ರಾಜ್ಗೆ ರಾಜಣ್ಣ ಖುಷಿ ಆಗುತ್ತೆ ಸರ್ ಈ ಥರ ನೋಡ್ತಾ ಇದ್ದಾರೆ. ಈ ಕಾಲದಲ್ಲೂ ಈ ಥರ ಒಂದು ಅಭಿಮಾನದಿಂದ ಇದ್ದೀರಂದ್ರೆ. ಎಷ್ಟು ವರ್ಷ ಆಯ್ತು ಇದು ಮಾಡಿಸಿ ಸರ್? ಇದೊಂದು 5 ವರ್ಷದ ಮೇಲೆ ಆಗಿದೆ. 5 ವರ್ಷ. 5 ವರ್ಷ ಗ್ಯಾಪ್ನ ಇಟ್ಕೊಂಡಿಲ್ಲ, ಒಟ್ಟಿಗೆ ಆಗಿದೆ ಒಂದು 5-6 ವರ್ಷದ ಮೇಲೆ. 7 ವರ್ಷನ ಆಗಿರ್ಬೋದು. ಫಸ್ಟ್ ವರ್ಷ ನಾನು ಈ ಕೇಕ್ ಕಟ್ ಮಾಡಿ ಅಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಅದೇ ಫಸ್ಟ್ ವರ್ಷ ಮಾಡಿದ್ದು. ಆವಾಗ ಇದೇ ವರ್ಷಕ್ಕೆ ತಗೋಗಿದ್ದೆ ಅಲ್ಲಿಗೆ. ಯಾಕೆ ಇದ್ದೆ ಪುಣ್ಯಭೂಮಿ ಹತ್ರ ಹೋಗಿ ಕೇಕ್ ಕಟ್ ಮಾಡ್ಕೊಂಡು ಹೋಗ್ತೀರಾ ರೆಗ್ಯುಲರ್ ಆಗಿ ಪುಣ್ಯಭೂಮಿಗೆ? ಸರ್ ಹೋದ್ಮೇಲೆ ಹೋಗಿ ಬೇಜಾರಾಗಿದೆ ಮನಸ್ಸಿಗೆ. ನಮಗೆ ಒಪ್ಪು ಸತ್ತಾಗ ನನಗೆ 3 ದಿವಸ ಹುಷಾರಿದ್ದಂಗೆ ಆಗ್ತದೆ. ಸೊಳ್ಳೆ ಜ್ವರ ಬಂದ್ಬಿಟ್ಟು ಅದಕ್ಕೆ ಅದೊಂದು ನೋವು ಹಂಗೆ ಉಳ್ಕೊಂಬಿಟ್ಟಿದೆ. ನೋವು ಅದು ತೆಗಿಯೋಕ್ಕಾಗಿಲ್ಲ. ಹಂಗಾಗಿ ಒಳಗಡೆಗೆ ಇನ್ನೂ ನಾನು ಹೋಗಿಲ್ಲ ಸರ್. ಬರ್ಬೇಕಾದ್ರೆ ಅಲ್ಲೇ ಹೋಗೋದು ನಾನು. ಅಲ್ಲಿ ನಮಸ್ಕಾರ ಮಾಡ್ಕೊಂಡೇ ಹೋಗೋದು. ದೇವ್ರಿಗೆ ದೇವಸ್ಥಾನಗಳಿಗೆ ನಮಸ್ಕಾರ ಮಾಡ್ತೇನೆ ಇಲ್ವಾ, ಅಲ್ಲಿ ಒಂದು ಸೆಕೆಂಡ್ ಗಾಡಿ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡೇ ಹೋಗೋದು. ಒಳಗಡೆಗೆ ಹೋಗ್ತಾರೆ ಹತ್ತು ಸಾರಿ ಆಯ್ತಲ್ಲ, ಆ ಬೇಜಾರ ನನಗೇನೋ ಒಂದು ಕಡೆ ನೋವು ಹಂಗೆ ಉಳಿದ್ಬಿಟ್ಟಿದೆ. ನೋವು ಆಗ್ತಾಯಿದೆ ಸರ್. ಬಂದ ತಕ್ಷಣ ನನಗೆ ಇದು ಕಾಣ್ತು, ಡಾಕ್ಟರ್ ರಾಜ್ಕುಮಾರ್ ನಿಧನವಾದಾಗಿನಿಂದ ತಲೆ ಕೂದಲು ಬಿಡದ ರಾಜಣ್ಣ, ಡಾಕ್ಟರ್ ರಾಜ್ಗೆ ಮುಡಿಪು. ಏನು ಸರ್ ಇದು? ಸರ್ ಮುಂಚೆ ನನ್ನ ತಲೆ ಕೂದಲು ತುಂಬ ಚೆನ್ನಾಗಿತ್ತು ಸರ್. ಅಣ್ಣಾರು ನಿಧಾನ ಆಗಿದ್ದ ದಿವಸದಿಂದನೂ ಅಣ್ಣಾರೇ ಇಲ್ಮೇಲೆ ನಾನು ಅಂದ ಚಂದ ಏನಕ್ಕೆ ಬೇಕು ಅನ್ಕೊಂಡು ಅವತ್ತು ತೆಗಿಸ್ತಾನೆ ಸರ್. ಅವತ್ತಿಂದನೂ ಇದೇ ರೀತಿ ಕೂದಲು ಬಿಡಲೇ ಬರ್ತಾನೆ ಡಿಸೈಡ್ ಮಾಡಿಬಿಟ್ಟಿಲ್ಲ? ಬಿಡಲ್ಲ ಸರ್. ಮುಂಚೆ ಯಾವ ಥರ ಇತ್ತು ಕೂದಲು? ನೋಡಿ ಇಲ್ಲೊಂದು ಲವಲವಿಕೆಯಲ್ಲೂ ಸಹ ಬಂದಿದೆ. ಇದು ನೀವೇನಾ ಇದು? ಹೌದು ಸರ್, ಇದೆಲ್ಲ ನಾನೇ. ಇದು ನೀವೇನಾ ಇದು? ಹೌದು ಸರ್.